ಇವಳ್ಯಾರಿದರದೆ
ನಿಲ್ಲಬೇಕು ಅಂದ್ರೆ ಹೀಗೆ ಕಾಡುವ ಸೌಂದರ್ಯ ನೋಡ್ಬೇಕು ಎನ್ನುವ ಆತುರತೆಯಿಂದ ಓಡೋಡಿ ಬಂದ ಸತ್ಯ. ಆದ್ರೆ ಆಶ್ಚರ್ಯವನ್ನು ನನ್ನ ಕಂಡೆ ಏನು ಮತ್ತೇನಲ್ಲ, ಹೀಗೆ ಕಾಡಿನ ಜನ್ಮದಲ್ಲಿ ಓಡುವ ಹೆಣ್ಣು ಏನು ಚಂದ ಸ್ವಾಮಿ, ಏನು ಅಂದ ಚಂದದ ರಾಶಿ, ಅನ್ನದ ಮುದ್ದೆ ಎನ್ನುವುದ ಜನ್ಮಾನವೇ ಇಲ್ಲ. ಹಾಗಿದ್ರೆ ಸರಿಯಾದಂತ ಸಮಯಕ್ಕೆ ನನಗಾಯ್ತು ವನವಿಹಾರ. ಸಿಕ್ಕಿತ್ತು ಇವತ್ತು ನಾನು ಯೋಗವೇ ಸರಿ. ಕಂಡಾಗ ನಿಮ್ಮಲ್ಲಿ ನಿಲ್ಲಿಕ್ಕಾಗುದಿಲ್ಲ, ಸಮಸ್ಯೆ ಏನು? ನಾನು ದೊಡ್ಡ ರೋಗ ಅಂತಲ್ಲ, ಮತ್ತೆ ಸಮಸ್ಯೆ ಮತ್ತೆ ಅಲ್ವಲ್ಲ. ಏನು ಸಮಸ್ಯೆ? ಇವಳನ್ನು ಕಂಡಾಗ ಚಂದ ಇವಳಲ್ಲ, ಇವಳನ್ನು ಕಂಡಾಗ ಆಶ್ಚರ್ಯ ಮತ್ತೇನಲ್ಲ, ಸೌಂದರ್ಯ ರಾಶಿಯಲ್ಲಿ ಹೀಗೆ ನನ್ನಲ್ಲಿ ನಾನು ಕುರಿತಾಗಿ ವಿಮರ್ಶೆ ಮಾಡಿದಾಗ ಅವಳ ಹಣೆ ಬಂಗಾರದ ಮಣೆ, ಅವಳ ಕಣ್ಣು ಅದು ನಯನತ್ವಯಗಳು, ಅತಿಂದತ್ತ ಇತ್ತಿಂದತ್ತ ಮೀನ್ ಕಣ್ಣು ಮತ್ತೆ ಅತ್ತಿಂದತ್ತ ಸಂಚರಿಸುವಂತಹ ಸಮಯದಲ್ಲಿ ಮೀನಿನ ಕಣ್ಣಿನ ಹಾಗೆ ಗೋಚರ ಆಗ್ತಾ ಉಂಟು. ಈ ಸಮಯದಲ್ಲಿ ಯಾರಾದ್ರೂ ಯುವಕರು ನೋಡಿದ್ರ ಹೊಡೆ ಬಿದ್ರು ಅಂತ ಹಾಗಿದ್ರೆ ಇವಳ ನಾಶಿ ಅಬ್ಬಬ್ಬ ಎಷ್ಟು ಚಂದ. ಇವಳಿಗೆ ಮುಖಕ್ಕೊಂದು ಮೂಗಲ್ವಾ? ಮುಖಕ್ಕೊಂದೇ ಮುಗಿ ಹಾಗಲ್ಲ, ಅಷ್ಟು ಚಂದದಿಂದ ಕೂಡಿದೆ. ಇನ್ನು ಅವಳ ಬುದ್ಧಿ ಆಹಾ ಆಹಾ ಮಂಡ್ಯ ಹಣ್ಣನ್ನು ಇಬ್ಬಾಗ ಮಾಡಿದಾಗ ಯಾವ ರೀತಿ ಗೋಚರ ಆಗುವುದು ಅದೇ ರೀತಿಯ ಸೌಂದರ್ಯ. ಇನ್ನಾಗಲ್ಲ ಅಯ್ಯೋ ಅಯ್ಯೋ ನಮ್ಮಂತ ಯುವಕರ ಪಾಲಿಗೆ ಹೆಚ್ಚಿನ ಬೆಲ್ಲ ಅಣಿಮೆಯ ಹಣ್ಣಿನಂತಿರುವಂತಹ ಅವಳ ಹಲ್ಲುಗಳು, ಇನ್ನು ಶಂಕರಾಕೃತಿಯ ಕೊರಳು, ಸಣ್ಣನೆಯ ನಡು ಒಳ್ಳೆಯದು ನೋಡಿ ಸಾಯಿಲಪ್ಪ ನೋಡ್ಲಿಕ್ಕೆ ಆಗುತ್ತೆ. ತೊಂದರೆ ಮತ್ತು ಆಸೆ ಎನ್ನುವುದು ಎತ್ತಾ ಉಂಟು. ಹಾಗಿದ್ರೆ ಇವಳ ಚಂದವನ್ನು ನೋಡಿದಾಗ ಹಂಸ ಗಮನ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಮೇಲಿಂದ ಬಿದ್ದವಳು, ಕೆಳಗಿನಿಂದ ಎದ್ದವಳು, ಅಲ್ಲ ಸ್ವಲ್ಪ ಹೊತ್ತಿಲ್ಲೇ ಇದ್ದವಳು. ನನ್ನಲ್ಲಿಯೇ ನಾನು ಕೇಳುವುದಲ್ಲ, ಇಲ್ಲಪ್ಪ ಅವಳನ್ನು ಮಾತನಾಡಿಸಬೇಕು. ಈ ಹೆಣ್ಣಿನಲ್ಲಿ ಮಾತಾಡಿಸುವ ಕ್ರಮ ಅಂತ ಉಂಟು. ಬಹಳ ನನಗೆ ಅನುಭವ ಇದೆ ಅಂತಲ್ಲ, ಸ್ವಲ್ಪ ಮಾತಾಡಿಸ್ತೇನೆ. ನಾರಿ ಬಲು ವಯ್ಯಾರಿಯೇ ನೀನು, ನಾರಿ
ಮಾತಾಡಿಸಿ. ಹುಡುಗನ ಕಂಡಾಗ ಬಹಳ ಆಸೆ ನನಗೆ ಮಾತನಾಡಿಸಬೇಕು. ಮಾತಾಡಿಸಿ. ಆದ್ರೆ ಏನ್ ಮಾಡೋಣ? ಎಂತ ಮಾಡಿ? ಈ ಹೆಣ್ಣು ಮಕ್ಕಳನ್ನು ಮಾತನಾಡಿ ಅನುಭವವೇ ಇಲ್ಲ. ಅಲ್ವಾ? ಹಾಗಿದ್ರೆ ಮಾತನಾಡಿ ಸಿಕ್ಕು ಅನಿವಾರ್ಯ. ಯಾಕೆ ಸಿಕ್ಕಿದ್ದಾರೆ ಪರಿಚಯ ಕೇಳಬೇಡ್ವಾ? ಕೇಳಿ ಕೇಳಿ. ಓ ಸುಂದರಿ, ಓ ಪರಮ ಸುಂದರಿ, ಸುಂದರಿ ಅಲ್ಲಿ ನಿನ್ನ ಹೆಸರು ಇನ್ನು ಮುಂದೆ ತಿಳ್ಕೊಳ್ತೀನಿ. ಪೂರ್ವದಲ್ಲಿ ಹೌದು, ನಿನ್ನನ್ನು ಕಂಡಾಗ ಆಶ್ಚರ್ಯ ಮತ್ತೇನಲ್ಲ. ಎಷ್ಟು ಚಂದ್ವೆ ನೀನು ಅಲ್ವಾ? ಹಾಗಿದ್ರೆ ಕಂಡಾಗ ಪರಿಚಯವನ್ನು ಕೇಳಬೇಕು ಎನ್ನುವಂತ ಆಸೆ ಏನೋ ಹೌದು. ಹಾಗಾಗಿ ಈ ಕಾಡಿನ ಮಧ್ಯದಲ್ಲಿ ಕತ್ತಲೆಯ ಕಾಡು ಓರ್ವ ಹೆಣ್ಣಾಗಿ ಇತ್ತ ಬಂದಿದ್ದೀವಿ. ನಿನ್ನನ್ನು ನೋಡುವಾಗ ಚಂದವೋ ಚಂದ, ನಿಂತ ನಿಲ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಹೇಳುವುದು? ಅಷ್ಟು ರೂಪ ಲಾವಣ್ಯ ತುಂಬಿ ತುಳುಕಾಡುತ್ತಾವು. ಹಾಗಾಗಿ ನಿಲ್ಲಿ ಕೇಳುವುದು, ಓ ನಾಡಿ, ಯಾರು ನೀನು? ಒಂದು ಒಯ್ಯಾರಿ. ಹೌದಪ್ಪ, ಒಯ್ಯಾರಿಯ ನಾಡಿ. ಎಲ್ಲರೂ ಹೀಗಿರ್ತಾರೆ ಅಂತಲ್ಲ. ಯಾಕೆ ಹೇಳು? ನಮ್ಮಲ್ಲಿ ಒಂದು ಮಾತು, ಭಾಗೀರಥಿ ಅಂತ ಹೆಸರಿಟ್ಕೊಂಡವರಿಗೆ ಹಿಡಿದು ಹೊಡೆದ್ರು ಕಣ್ಣಲ್ಲಿ ನೀರು ಬರುತ್ತಿಲ್ಲ. ಹಾಗಾಗಿ ನಿನ್ನೆ ಹೀಗೆ ಹೇಳಿದೆ. ಯಾಕೆ? ನಾರಿಗೆ ತಕ್ಕ ಒಯ್ಯ, ಅದು ನಿನ್ನ ಹುಟ್ಟಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗಾಗಿ ಈ ದಾರಿಯೊಳಗೆ ಏನ್ ಬಂದಿದ್ದೀಯ ಅಂದ್ರೆ, ನಾವಿಲ್ಲೆಲ್ಲ ತಿರುಗಾಡ್ತಾ ಇರುವ ನೀನು ಕಂಡ ದಿವಸ ಪ್ರಥಮ ಅನಿಸ್ತೇ. ಹಾಗಾಗಿ ನಿನ್ನನ್ನು ಕಂಡಾಗ ಏನೋ ಪರಿಚಯವನ್ನು ಕೇಳಬೇಕು, ನಿನ್ನಲ್ಲಿ ಒಂದೆರಡು ಮಾತನಾಡಬೇಕು. ಹಾಗಾಗಿ ಓ ನಾರಿ, ನೀನು ಯಾರು, ಯಾಕಾಗಿ ಬಂದೆ, ಸ್ವಲ್ಪ ಹೇಳ್ತೀನಿ ನಿನ್ನ ಪರಿಚಯ. ಲೋಕೇಶ ಕುವರಿ ಲೋಕೇಶ 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 ಕುವರಿ ತ್ರೈಲೋಕ್ಯ ಸುಂದರಿಯೋ ನಾ, ತ್ರೈಲೋಕ್ಯ ಸುಂದರಿಯೋ, ತ್ರೈಲೋಕ್ಯ ಸುಂದರಿಯೋ, ಆಗಮಲ ಭವನೆನ್ನ ಈ ಕಡೆಗೆ ಕಳುಗಿ, ಆಗಮಲ ಭವನೆನ್ನ, ಆಗಮಲ ಭವನೆನ್ನ ಈ ಕಡೆಗೆ ಕಳುಗಿ. ಲೋಕೇಶ ಕುವರಿ ತ್ರೈಲೋಕ್ಯ ಸುಂದರಿಯುನ, ಆಗಮಲ ಭವನೆನ್ನ ಈ ಕಡೆಗೆ ಕಳುಗಿ, ಆಗಮಲ ಭವನೆನ್ನ ಈ ಕಡೆಗೆ ಕಳುಗಿ.
ಪರಿಚಯವನ್ನು ಕೇಳಿದೆಯಲ್ಲ, ಹೌದಪ್ಪ. ಅಪರಿಚಿತರು ಎದುರಾದಾಗ ಪರಿಚಯವನ್ನು ಕೇಳುವುದು ಶಿಷ್ಟಾಚಾರವಂತೆ. ಹೌದಂತೆ. ಮೆಚ್ಚಿಕೊಂಡೆ ನಿನ್ನನ್ನು. ಹಾ. ಕೇಳಿದೆಯಲ್ಲ ಪರಿಚಯವನ್ನು. ಆ, ನೀನು ಊಹೆ ಸತ್ಯ. ಇಲ್ಲಿಯವಳು ನಾನಲ್ಲ, ಮತ್ತೆ ಬಹಳ ಮೇಲೆ ನೋಡು. ದೃಷ್ಟಿ ಮೇಲೆ ನೋಡಿ ಇಷ್ಟಿಗೆ ಆಗ್ತದೆ. ಕೆಲವೊಂದು ಪ್ರಸಂಗವೇ ಹಾಗೆ. ಹಾ. ಮೇಲಿದ್ದವರನ್ನು ಕೆಳಗಿಟ್ಟುಕೊಂಡು ಹೋಗುತ್ತದೆ, ಕೆಳಗಿದ್ದವರನ್ನು ಒಮ್ಮೆಲೆ ಮೇಲೆ ತೆಗೆದುಕೊಂಡು ಹೋಗುತ್ತದೆ. ವರ್ಷ ಈ ಪ್ರಸಂಗದಲ್ಲಿ ಕೇಳುತ್ತಿದ್ದೇನೆ. ಅನಿವಾರ್ಯ ಭರವಸೆ ಇದು. ಆ, ಹಾ, ಹಾ. ಕೆಳಗೆ ಬಂದ ಯಾಕಾಗಿ? ಅದು ಯಾಕೆ? ನನ್ನ ಅಪ್ಪ ಆಡಿದ ಮಾತಿಗಾಗಿ. ಏನಂದ? ಸಾಮಾನ್ಯದವನಲ್ಲ ನನ್ನ ತಂದೆ. ಓ ಆ ಕಮಲಭವ, ಓಹೋ. ಬ್ರಹ್ಮ ಮಾನಸ ಪುತ್ರಿ ನಾನು. ನೀನಾ? ಎಲ್ಲರ ಹಾಗೆ ನನ್ನ ಸೃಷ್ಟಿಯಲ್ಲ, ಮತ್ತೆ? ಕಾರ್ಯ ನಿಮಿತ್ತವಾಗಿ ಸೃಷ್ಟಿಸಿಕೊಂಡಂತಹ ನನ್ನ ಹೆಸರು ತ್ರೈಲೋಕ್ಯ ಸುಂದರಿ. ಆ, ಹೊಟ್ಟೆ ತುಂಬಿ ಹೋಯ್ತು ಅದಕ್ಕೆ. ಹೌದಪ್ಪ. ಹೀಗೆಲ್ಲ ಉಂಟ ನಿಮ್ಮ ಲೋಕದಲ್ಲಿ? ಚಂದ ಹೆಸರು ಚಂದ ಉಂಟು ಅಂತ. ಅಲ್ಲ, ನಾನು ನೋಡುವುದಕ್ಕೆ ಹೇಗಿದ್ದೇನೋ ನನ್ನಪ್ಪ ಹಾಗೆ ಹೆಸರನ್ನು ಇರಿಸಿದ್ದಾರೆ. ಸರಿ ಮಾಡಿದ್ದಾನ ಅಲ್ಲವಾ? ಹೌದಪ್ಪ. ಹಾಗಂತ ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಸ್ವೇಚ್ಛೆಯಿಂದ ತಿರುಗಾಟ ಮಾಡಲು ಸುಖ. ಯಾವುದೇ ಬದಲಾವಣೆ ಇಲ್ಲದಂತಹ ಸತ್ಯಲೋಕದಿಂದ ನೇರವಾಗಿ ಇಲ್ಲಿಗೆ ಬಂದವಳು ನಾನು. ಭೂಲೋಕದಲ್ಲಿ ಒಮ್ಮೆ ಹೀಗೆ ಸಂಚರಿಸಿ ಹೋಗೋಣ ಎನ್ನುವಂತಹ ಸಂದರ್ಭದಲ್ಲಿ ನೀನು ಸಿಕ್ಕಿದೆ. ಆದ್ರೆ ಒಂದು ಎಚ್ಚರದ ಮಾತನ್ನ ಅಪ್ಪ ಹೇಳಿದ್ದಾರೆ. ಏನು? ಏನು? ಭೂಲೋಕಕ್ಕೆ ಹೋದ ನಂತರದಲ್ಲಿ ಯಾವುದಾದ್ರೂ ಗಂಡು ಮಕ್ಕಳು ಸಿಗ್ತಾರೆ ಅಂತ ಆದರೆ ಮಗಳೇ, ಜಾಗ್ರತೆ ಮಾಡಿಕೋ, ಅಂತರ ಕಾಪಾಡಿಕೋ ಅನ್ನೋ ಹಾಗೆ. ಒಳ್ಳೆ ಅನುಭವ ಅಪ್ಪದು. ಅಪ್ಪನ ಅನುಭವ ಸತ್ಯ ಅಂತ ಅನ್ನಿಸ್ತಾ ಉಂಟು. ಯಾಕೆ? ನೀನೇ ಆಲೋಚಿಸಿ ನೋಡು. ದಟ್ಟವಾದ ವನ ಪ್ರದೇಶವಿದು. ಸ್ವೇಚ್ಛೆಯಿಂದ ನಾನು ಹೆಣ್ಣೋರ್ಗಳು ಓಡಾಡುತ್ತಿರುವಂತಹ ಸಂದರ್ಭದಲ್ಲಿ ಅಪರಿಚಿತನೋರ್ವ ಬಂದು ಹೀಗೆಲ್ಲ ಮಾತನಾಡಿಸ್ತಾ ಇದ್ದಾನೆ ಅಂತಾದ್ರೆ ನನ್ನ ಜಾಗ್ರತೆ ನಾ ಮಾಡಿಕೊಳ್ಬೇಕು ಅಲ್ವಾ? ಹಾಗಾಗಿ ನೇಮಿಸಿ ಕಳುಹಿಸಿದವನು ನನ್ನ ತಂದೆ. ಇದು ನನ್ನ ಪರಿಚಯ. ನೀನು ಹೇಳಿದೆಯಲ್ಲ, ಇಚ್ಛಿಸ್ತಾ ಇದ್ದೀಯ ನನ್ನನ್ನು. ಸುಂದರಿ ನೀನು. ಇದೆಲ್ಲ ಮೋಹಿಸುವಂತಹ ಮಾತನ್ನು ನೀನು ಆಡ್ತಾ ಇದ್ದೀಯಲ್ಲ, ಈ ಹುಚ್ಚುತನವನ್ನೆಲ್ಲ ಇಲ್ಲಿಗೆ ಬಿಡು. ನನ್ನ ಪರಿಚಯ ನಿನಗೆ ಹೇಳಿದೆ. ಆದರೊಂದು ಅಪರಿಚಿತಳಾದ ನಾನು ನನ್ನ ಪರಿಚಯವನ್ನು ಹೇಳಿಕೊಂಡೆ. ಬಂದಂತ ನೀನು ಯಾರು ನನಗೆ ಗೊತ್ತಾಗ್ಲಿಲ್ಲ. ನನ್ನ ಪರಿಚಯ ಸೋದೆನು ನಾನಿನ್ನೀತೆನ ಸೊಬಗಿನಲ್ಲಿ ಕಾಗಿ ಚದುರೆ ವರಿಸೆನ್ನ ನೀನು ಸುಪ್ರೀತ